ಕೆಲವೇ ಕ್ಷಣಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರೆಸ್ ಮೀಟ್ ಆರಂಭ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ ಬಳಿಕ ಡಿಕೆಶಿ ಸುದ್ದಿಗೋಷ್ಠಿಯನ್ನ ಏರ್ಪಡಿಸಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಿರುವಂತಹ ಡಿಕೆಶಿ ಡಿಕೆಶಿಗೆ ಕಾಂಗ್ರೆಸ್ ನಾಯಕರು ಮತ್ತು ಸಚಿವರು ಸಾಥನ್ನ ಕೊಡುತ್ತಿದ್ದಾರೆ. ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದಂತಹ ಸತೀಶ್ ಜಾರಕಿಹೊಳಿಯು ಕೂಡ ಸಾಥ್ ಕೊಡ್ತಿದ್ದಾರೆ. ಡಿನ್ನರ್ ಮೀಟಿಂಗ್ಗೆ ಪ್ಲಾನ್ ಮಾಡಿರುವಂತಹ ಪರಮೇಶ್ವರ್ ಕೂಡ ಈ ಒಂದು ಸುದ್ದಿಗೋಷ್ಠಿಗೆ ಸಾಥ್ ಕೊಡ್ತಿದ್ದಾರೆ. ಡಿಕೆಶಿ ಜೊತೆ ವೀರಪ್ಪ ಮೊಯ್ಲಿ, ಕೆಎಚ್ ಮುನಿಯಪ್ಪ ಹಾಜರಾಗಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಕುತೂಹಲ ಮೂಡಿಸಿದೆ ಡಿಕೆಶಿ ಮತ್ತು ಸಚಿವರ ಜಂಟಿ ಸುದ್ದಿಗೋಷ್ಠಿ. ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಭಾರಿ ಸದ್ದು ಮಾಡ್ತಾ ಇತ್ತು. ಕಾಂಗ್ರೆಸ್ನಲ್ಲೂ ಕೂಡ ಬಣಗಳ ರಾಜಕೀಯ ಜೋರಾಗಿ ನಡೀತಾ ಇತ್ತು. ಬಣ ರಾಜಕೀಯ ಮತ್ತು ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಅನ್ನ ಹಾಕ್ತಾರಾ? ಡಿನ್ನರ್ ಪಾಲಿಟಿಕ್ಸ್ಗೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ ಸಿಗುತ್ತಾ ಅನ್ನೋ ಪ್ರಶ್ನೆ ಈಗ ಎದುರಾಗಿಬಿಟ್ಟಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ಯ ಭಾರಿ ಸದ್ದು ಮಾಡ್ತಾ ಇರುವುದು ಡಿನ್ನರ್ ಪಾಲಿಟಿಕ್ಸ್. ಅದರ ಜೊತೆಯಲ್ಲೇ ಬೂದಿ ಮುಚ್ಚಿದ ಕೆಂಡದಂತೆ ಇರುವಂತಹ ಪವರ್ ಶೇರಿಂಗ್ ನ ಜಟಾಪಟಿ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಇವೆಲ್ಲದರ ನಡುವೆ ದಿಢೀರಂತ ಡಿಸಿಎಂ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯನ್ನ ಏರ್ಪಡಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರೆಸ್ ಮೀಟ್ ಆರಂಭ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗಿನ ಬಹಳ ಸದ್ದಿನ ಬಳಿಕ ಡಿಕೆಶಿ ಸುದ್ದಿಗೋಷ್ಠಿಯನ್ನ ಏರ್ಪಡಿಸಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ ವಿಚಾರ ಏನಪ್ಪಾ ಅಂತಂದ್ರೆ, ಕಾಂಗ್ರೆಸ್ನಲ್ಲಿ ಈಗಾಗಲೇ ಔತಣಕೂಟದ ಮೂಲಕವಾಗಿನೇ ಸಭೆಗಳ ಮಾಡಿ ಚರ್ಚೆಗೆ ಕಾರಣ ಆಗ್ತಿದೆಯಲ್ಲ, ಈ ಎಲ್ಲ ನಾಯಕರು ಕೂಡ ಈಗ ಸಾಥ್ ಕೊಡ್ತಿದ್ದಾರೆ. ಡಿಕೆಶಿಗೆ ಕಾಂಗ್ರೆಸ್ ನಾಯಕರು ಮತ್ತು ಸಚಿವರು ಸಾಥ್ ಕೊಡ್ತಿದ್ದಾರೆ. ಡಿನ್ನರ್ ಮೀಟಿಂಗ್ ಮಾಡಿ ಬಹಳಷ್ಟು ಸುದ್ದಿಗೆ ಕಾರಣ ಆಗಿರುವಂತವರು ಸತೀಶ್ ಜಾರಕಿಹೊಳಿ ಅವರು ಕೂಡ ಸುದ್ದಿಗೋಷ್ಠಿಗೆ ಸಾಥ್ ಕೊಡ್ತಿದ್ದಾರೆ. ಡಿನ್ನರ್ ಮೀಟಿಂಗ್ಗೆ ಪ್ಲಾನ್ ಮಾಡಿರುವಂತಹ ಪರಮೇಶ್ವರ್ ಕೂಡ ಸಾಥ್ ಕೊಡ್ತಿದ್ದಾರೆ. ಡಿಕೆಶಿ ಜೊತೆ ವೀರಪ್ಪ ಮೊಯ್ಲಿ, ಕೆಎಚ್ ಮುನಿಯಪ್ಪ ಹಾಜರಾಗಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಪಾಲ್ಗೊಳ್ಳಲಿದ್ದಾರೆ. ಈ ಮೂಲಕವಾಗಿ ಕುತೂಹಲ ಮೂಡಿಸ್ಬಿಟ್ಟಿದೆ ಈಗ ಡಿಕೆಶಿ ಮತ್ತು ಸಚಿವರ ಜಂಟಿ ಸುದ್ದಿಗೋಷ್ಠಿ. ಯಾವ್ಯಾವ ವಿಚಾರಗಳು ಈಗ ಸುದ್ದಿಗೋಷ್ಠಿಯಲ್ಲಿ ಮುನ್ನೆಲೆಗೆ ಬರುತ್ತೆ? ಇತ್ತೀಚೆಗಂತೂ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಬಹಳ ಸದ್ದು ಮಾಡಿತ್ತು. ಕಾಂಗ್ರೆಸ್ನ ಬಹಳ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ಪವರ್ ಶೇರಿಂಗ್ ವಿಚಾರದ ಸದ್ದುಗಳು ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಸಚಿವ ಸಂಪುಟದ ಭರ್ಜರಿ ಸರ್ಜರಿ ಆಗಬೇಕೆನ್ನುವಂತ ಕೂಗುಗಳು ಕೇಳಿ ಬರ್ತಿದೆ. ಅದರ ಜೊತೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷನ ಸ್ಥಾನ ಬದಲಾಗಬೇಕೆನ್ನುವಂತ ದೊಡ್ಡ ರೇಸೇ ನಡೀತಾ ಇದೆ. ಇವೆಲ್ಲದರ ನಡುವೆ ಈಗ ಡಿಕೆ ಶಿವಕುಮಾರ್ ಅವರು ದಿಢೀರಂತ ಪ್ರೆಸ್ ಮೀಟ್ ಅನ್ನ ಕರೆದಿದ್ದಾರೆ. ಕೆಲವೇ ಹೊತ್ತಿನಲ್ಲೇ ಪ್ರೆಸ್ ಮೀಟ್ ಆರಂಭ ಆಗುತ್ತೆ. ಈ ಮೂಲಕವಾಗಿ ಬಣ ರಾಜಕೀಯ ಮತ್ತು ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕ್ತಾರಾ? ಡಿನ್ನರ್ ಪಾಲಿಟಿಕ್ಸ್ಗೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ ಸಿಗುತ್ತಾ ಅನ್ನೋ ಪ್ರಶ್ನೆ ಎದುರಾಗಿಬಿಟ್ಟಿದೆ.